ಬಂಧುಗಳೇ ನಮಸ್ಕಾರ. ಇದು ಮಹದೇವಪುರ ವಿಧಾನಸಭಾ ಕ್ಷೇತ್ರ ಕೆಆರ್ಎಸ್ ಪಾರ್ಟಿಯ SC ST ಘಟಕದ ಅಧ್ಯಕ್ಷನಾಗಿ ನಾರಾಯಣಸ್ವಾಮಿ ನಾನು ಇವತ್ತು ನೊಂದು ಬಿಟ್ಟಿದ್ದೀನಿ. ಯಾವ ವಿಚಾರಕ್ಕೆ ಅಂದ್ರೆ ತುಮಕೂರಲ್ಲಿ ಕೆಆರ್ಎಸ್ ಪಾರ್ಟಿ ಮೇಲೆ 3 ಜನದ ಮೇಲೆ ಸುಮ್ಮನೆ FIR ಹಾಕ್ಸವ್ರೆ. ನಮ್ಮ ಸಮುದಾಯದ ಹೋಮ್ ಮಿನಿಸ್ಟರ್ ಪರಮೇಶ್ ಅವರು ಅವರ ವಿರುದ್ಧವಾಗಿ ನಾನು ಅರ್ಧ ತಲೆ ಬೋಳ್ಸ್ಕೊಂತ ಇದ್ದೀನಿ. ಯಾಕಪ್ಪ ಅಂದ್ರೆ ಜನ ನೋಡ್ತಾ ಇದ್ದಾರೆ, ನಾವೇನು ತಪ್ಪು ಮಾಡಿಲ್ಲ, ನಮ್ಮ ಸಮುದಾಯದವರು ಅಂತ ಹೇಳ್ಬಿಟ್ಟು ಅವ್ರಿಗೆ ಪಟಾಕಿ, ಅವ್ರು ಗೆದ್ರೆ ಪಟಾಕಿ ಹೊಡೆಯೋದು ನಾವು, ಊರರ್ ಹಾಕೋದು ನಾವು. ಅವರು ಸೋತೋದ್ರು ಸರ್ಕಾರದ ವಿರುದ್ಧ ಹೋರಾಡಿ ಅವ್ರಿಗೆ ಹೋಮ್ ಮಿನಿಸ್ಟರ್ ಪೋಸ್ಟ್ ಇಸ್ಕೊಟ್ಟಿದ್ರು ನಮ್ಮ ಸಮುದಾಯ. ಇವತ್ತು ನಮ್ಮ ಸಮುದಾಯದವರು ಬೇರೆಯವ್ರ ಮೇಲೆ ಸುಳ್ಳು ಕೇಸ್ಗಳು ಹಾಕ್ಸ್ತಾರೆ, ನಮ್ಮ KRS ಪಾರ್ಟಿ ಅವ್ರ ಮೇಲೆ ಸುಳ್ಳು ಕೇಸ್ಗಳು ಹಾಕ್ಸ್ತಾ ಇದ್ದಾರೆ. ಅದರಿಂದ ಅವರ ವಿರುದ್ಧವಾಗಿ ನಾನು ಅರ್ಧ ತಲೆ ಬೋಡ್ಸ್ಕೊಂತ ಇದ್ದೀನಿ. ಕರ್ನಾಟಕ ಜನರು ನೋಡ್ಬೇಕು, ಯಾಕೆ ಅಂದ್ರೆ ಇಂಥ ಹೋಮ್ ಮಿನಿಸ್ಟರ್ ನಮ್ಗೆ ಬೇಕಾ? ಅವ್ರೇನೂ ಮಾಡಿಲ್ಲ ಪಾಪ, ಎಲ್ಲಾ ನೋಡ್ತಾವ್ರೆ. ಕರ್ನಾಟಕ ಭಾರತ ಎಲ್ಲಾ ನೋಡ್ತಾ ಇದ್ರು ಇವತ್ತು 3 ಜನರ ಮೇಲೆ FIR ಹಾಕ್ಸವ್ರೆ. ಸ್ವಾಮಿ ಭಗವಂತ ನೋಡ್ಕೊಳ್ಳಿ, ನಂಗೆ ನೋವಾಗಿದೆ. ನಮ್ಮ ಸಮುದಾಯದವರು ತಪ್ಪು ಮಾಡವ್ರೆ, ನಾವಿನ್ನ ಅವ್ರನ್ನ ಹೊಡಿಯಕ್ಕಾಗಲ್ಲ, ಬಡಿಯಕ್ಕಾಗಲ್ಲ, ಕೇಳಕ್ಕಾಗಲ್ಲ, ಏನೂ ಮಾಡಕ್ಕಾಗಲ್ಲ. ಆದ್ರಿಂದ ನಾನು ಅರ್ಧ ತಲೆ ಬೋಡ್ಸ್ಕೊಂತ ಇದ್ದೀನಿ. ಭಗವಂತ ಪರಮೇಶ್ವರ್ ಅವ್ರನ್ನ ನೋಡ್ಕೊಳ್ಳಿ, ಹೋಮ್ ಮಿನಿಸ್ಟರ್, ಕರ್ನಾಟಕದ ಹೋಮ್ ಮಿನಿಸ್ಟರ್ ಪರಮೇಶ್ನ ದೇವರೇ ನೋಡ್ಕೊಳ್ಳಿ. ಇವತ್ತು ಅರ್ಧ ತಲೆ ಬೋಡ್ಸ್ಕೊಂತ ಇದ್ದೀನಿ. ಮಾಡಪ್ಪ ಬಂದು. ಮಾನ್ಯರೇ, ಇವತ್ತು ಕರ್ನಾಟಕದಲ್ಲಿ ಅಪ್ರಬುದ್ಧ ಒಬ್ಬ ನಪುಂಸಕ ರಾಜಕಾರಣಿ ಅಂತ ಯಾರಾದ್ರೂ ಇದ್ರೆ ಅದು ಧನವೇತ ಜಿ ಪರಮೇಶ್ವರ, ಗಂಗಾಧರಯ್ಯ ಪರಮೇಶ್ವರ. ಇವರು ಸಿದ್ಧಾರ್ಥ ವಿದ್ಯಾಸಂಸ್ಥೆಗಳ ಮಾಲೀಕರು. ಇವರು ಜನಗಳನ್ನ ಅಭಿವೃದ್ಧಿ ಮಾಡೋ ಹೆಸರಲ್ಲಿ ತಮ್ಮದೇ ಆದಂತಹ ಸಂಸ್ಥಾನಗಳನ್ನು ಸ್ಥಾಪನೆ ಮಾಡಿಕೊಂಡು ತುಮಕೂರು ಜಿಲ್ಲೆಯಲ್ಲಿ ಸಾರ್ವಜನಿಕ ಬಡ ಮಕ್ಕಳಿಗೆ ಯಾವುದೇ ರೀತಿಯ ವೈದ್ಯಕೀಯ ಸೌಲಭ್ಯ ಸಿಗದೇ ಇರಲಿ ಅಂತ ಯಾವುದೇ ರೀತಿಯ ಒಂದು ಏನು ವೈದ್ಯಕೀಯ ಕಾಲೇಜು. ಬಂಧುಗಳೇ ನಮಸ್ಕಾರ. ಇದು ಮಹದೇವಪುರ ವಿಧಾನಸಭಾ ಕ್ಷೇತ್ರ KRS ಪಾರ್ಟಿಯ SC ST ಘಟಕದ ಅಧ್ಯಕ್ಷನಾಗಿ ನಾರಾಯಣಸ್ವಾಮಿ ನಾನು ಇವತ್ತು ನೊಂದು ಬಿಟ್ಟಿದ್ದೀನಿ. ಯಾವ ವಿಚಾರಕ್ಕೆ ಅಂದ್ರೆ ತುಮಕೂರಲ್ಲಿ KRS ಪಾರ್ಟಿ ಮೇಲೆ 3 ಜನದ ಮೇಲೆ ಸುಮ್ಮನೆ FIR ಹಾಕ್ಸವ್ರೆ. ನಮ್ಮ ಸಮುದಾಯದ ಹೋಮ್ ಮಿನಿಸ್ಟರ್ ಪರಮೇಶ್ ಅವರು ಅವರ ವಿರುದ್ಧವಾಗಿ ನಾನು ಅರ್ಧ ತಲೆ ಬೋಡ್ಸ್ಕೊಂತ ಇದ್ದೀನಿ. ಯಾಕಪ್ಪ ಅಂದ್ರೆ ಜನ ನೋಡ್ತಾ ಇದ್ದಾರೆ, ನಾವೇನು ತಪ್ಪು ಮಾಡಿಲ್ಲ, ನಮ್ಮ ಸಮುದಾಯದವರು ಅಂತ ಹೇಳ್ಬಿಟ್ಟು ಅವ್ರಿಗೆ ಪಟಾಕಿ, ಅವ್ರು ಗೆದ್ರೆ ಪಟಾಕಿ ಹೊಡೆಯೋದು ನಾವು, ಊರರ್ ಹಾಕೋದು ನಾವು. ಅವರು ಸೋತೋದ್ರು ಸರ್ಕಾರದ ವಿರುದ್ಧ ಹೋರಾಡಿ ಅವ್ರಿಗೆ ಹೋಮ್ ಮಿನಿಸ್ಟರ್ ಪೋಸ್ಟ್ ಇಸ್ಕೊಟ್ಟಿದ್ರು ನಮ್ಮ ಸಮುದಾಯ. ಇವತ್ತು ನಮ್ಮ ಸಮುದಾಯದವರು ಬೇರೆಯವ್ರ ಮೇಲೆ ಸುಳ್ಳು ಕೇಸ್ಗಳು ಹಾಕ್ಸ್ತಾರೆ, ನಮ್ಮ KRS ಪಾರ್ಟಿ ಅವ್ರ ಮೇಲೆ ಸುಳ್ಳು ಕೇಸ್ಗಳು ಹಾಕ್ಸ್ತಾ ಇದ್ದಾರೆ. ಅದರಿಂದ ಅವರ ವಿರುದ್ಧವಾಗಿ ನಾನು ಅರ್ಧ ತಲೆ ಬೋಡ್ಸ್ಕೊಂತ ಇದ್ದೀನಿ. ಕರ್ನಾಟಕ ಜನರು ನೋಡ್ಬೇಕು, ಯಾಕೆ ಅಂದ್ರೆ ಇಂಥ ಹೋಮ್ ಮಿನಿಸ್ಟರ್ ನಮ್ಗೆ ಬೇಕಾ? ಅವ್ರೇನೂ ಮಾಡಿಲ್ಲ ಪಾಪ, ಎಲ್ಲಾ ನೋಡ್ತಾವ್ರೆ. ಕರ್ನಾಟಕ ಭಾರತ ಎಲ್ಲಾ ನೋಡ್ತಾ ಇದ್ರು ಇವತ್ತು 3 ಜನರ ಮೇಲೆ FIR ಹಾಕ್ಸವ್ರೆ. ಸ್ವಾಮಿ ಭಗವಂತ ನೋಡ್ಕೊಳ್ಳಿ, ನಂಗೆ ನೋವಾಗಿದೆ. ನಮ್ಮ ಸಮುದಾಯದವರು ತಪ್ಪು ಮಾಡವ್ರೆ, ನಾವಿನ್ನ ಅವ್ರನ್ನ ಹೊಡಿಯಕ್ಕಾಗಲ್ಲ, ಬಡಿಯಕ್ಕಾಗಲ್ಲ, ಕೇಳಕ್ಕಾಗಲ್ಲ, ಏನೂ ಮಾಡಕ್ಕಾಗಲ್ಲ. ಆದ್ರಿಂದ ನಾನು ಅರ್ಧ ತಲೆ ಬೋಡ್ಸ್ಕೊಂತ ಇದ್ದೀನಿ. ಭಗವಂತ ಪರಮೇಶ್ವರ್ ಅವ್ರನ್ನ ನೋಡ್ಕೊಳ್ಳಿ, ಹೋಮ್ ಮಿನಿಸ್ಟರ್, ಕರ್ನಾಟಕದ ಹೋಮ್ ಮಿನಿಸ್ಟರ್ ಪರಮೇಶ್ನ ದೇವರೇ ನೋಡ್ಕೊಳ್ಳಿ. ಇವತ್ತು ಅರ್ಧ ತಲೆ ಬೋಡ್ಸ್ಕೊಂತ ಇದ್ದೀನಿ. ಮಾಡಪ್ಪ ಬಂದು. ಮಾನ್ಯರೇ, ಇವತ್ತು ಕರ್ನಾಟಕದಲ್ಲಿ ಅಪ್ರಬುದ್ಧ ಒಬ್ಬ ನಪುಂಸಕ ರಾಜಕಾರಣಿ ಅಂತ ಯಾರಾದ್ರೂ ಇದ್ರೆ ಅದು ಧನವೇತ ಜಿ ಪರಮೇಶ್ವರ, ಗಂಗಾಧರಯ್ಯ ಪರಮೇಶ್ವರ. ಇವರು ಸಿದ್ಧಾರ್ಥ ವಿದ್ಯಾಸಂಸ್ಥೆಗಳ ಮಾಲೀಕರು. ಇವರು ಜನಗಳನ್ನ ಅಭಿವೃದ್ಧಿ ಮಾಡೋ ಹೆಸರಲ್ಲಿ ತಮ್ಮದೇ ಆದಂತಹ ಸಂಸ್ಥಾನಗಳನ್ನು ಸ್ಥಾಪನೆ ಮಾಡಿಕೊಂಡು ತುಮಕೂರು ಜಿಲ್ಲೆಯಲ್ಲಿ ಸಾರ್ವಜನಿಕ ಬಡ ಮಕ್ಕಳಿಗೆ ಯಾವುದೇ ರೀತಿಯ ವೈದ್ಯಕೀಯ ಸೌಲಭ್ಯ ಸಿಗದೇ ಇರಲಿ ಅಂತ ಯಾವುದೇ ರೀತಿಯ ಒಂದು ಏನು ವೈದ್ಯಕೀಯ ಕಾಲೇಜು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.